ಸರ್ ಥಿಯೇಟ್ರಲ್ಲೆಲ್ಲ ಚಪ್ಪಾಳೆ ವಿಷಲ್ ಎಲ್ಲ ಬರ್ತಾ ಇತ್ತು, ಹೆಂಗೆ ಅನಿಸ್ತು ಆಡಿಯನ್ಸ್ ಜೊತೆ ಸಿನಿಮಾ ನೋಡಿ? ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಬಿಚ್ಚುಗತ್ತಿ ಆದಮೇಲೆ ಪ್ರಣಯಂ ರಿಲೀಸ್ ಆಗ್ತಾ ಇದೆ. ಜನರ ಜೊತೆ ನೋಡಿದ್ದು ತುಂಬಾ ಖುಷಿ ಆಯಿತು. ಬೇರೆ ಥರದ ಎಕ್ಸ್ಪೀರಿಯೆನ್ಸು. ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಈ ಪರ್ಫಾರ್ಮೆನ್ಸ್ ಬಗ್ಗೆ ಜನ ಮಾತಾಡ್ತಾರೆ ಅಂತ. ಸೊ ತುಂಬ ಚೆನ್ನಾಗಿ ಥಿಯೇಟ್ರಲ್ಲಿ ಸಪೋರ್ಟ್ ಮಾಡಿದ್ದಾರೆ, ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಬೇರೆ ಕಡೆಯಿಂದೆಲ್ಲ ಕಾಲ್ಸ್ ಬರ್ತಾ ಇದೆ. ನೀವುಗಳು ಇನ್ಮೇಲೆ ಈ ಸಿನಿಮಾನ ಮೌತ್ ಪಬ್ಲಿಸಿಟಿಯಿಂದ ಸಿನಿಮಾನ ಕಾಪಾಡಬೇಕು ಅಂತ ನಾನು ಕೇಳ್ತೀನಿ. ಸರ್ ರೊಮ್ಯಾಂಟಿಕ್ ಸಿನಿಮಾ ಅನ್ಕೊಂಡು ಬಂದಿದೆ ಎಲ್ಲರೂ, ಬೇರೆದೇ ಜೋನರಾಗೆ ತಗೊಂಡೋಗಿದೆ ಸಿನಿಮಾ, ಅದ್ರ ಬಗ್ಗೆ ನಿಮ್ಗೆ ಹೆಂಗೆ ಅನಿಸ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಡಿಫ್ರೆಂಟ್ ಕಂಟೆಂಟ್ ಇದು, ತುಂಬ ಖುಷಿ ಆಗುತ್ತೆ. ಕಲಾವಿದ್ರಿಗೆ ಬೇಕಲ್ಲ, ಬೇರೆ ಬೇರೆ ಪಾತ್ರಗಳು ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡಿದಂಥ ಪಾತ್ರ ಇದು. ನಿಮ್ಮ ತಂದೆಯವ್ರು ಏನಂದ್ರು ಸರ್ ಸಿನಿಮಾ ನೋಡಿ? ಇಲ್ಲ, ಮಾತಕ್ಕೆ ಸಿಕ್ಕಿಲ್ಲ, ಈಗ ಸಿಗ್ತಾರೆ, ಈಗ ಮಾತಾಡ್ತೀನಿ. ಆಡಿಯನ್ಸ್ ರಿಯಾಕ್ಷನ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಸರ್, ತುಂಬ ಖುಷಿ ಆಯಿತು. ಅಂದರೆ ಮೈನ್ಯೂಟ್ ವರ್ಕ್ಗಳಿಗೆಲ್ಲ ಜನ ಎಂಟರ್ಟೈನ್ ಆಗ್ತಿದ್ದಾರೆ, ಖುಷಿ ಆಗಿದೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಪ್ರಣಯ್ ಸರ್ ಹೆಂಗೆ ಅನಿಸ್ತು ಮಗನ ಸಿನಿಮಾ? ಎಸ್, ಬಿಚ್ಚುಗತ್ತಿ ಆದಮೇಲೆ ನನ್ನ ಮಗನ ಪಿಕ್ಚರ್ ರಿಲೀಸ್ ಆಗ್ತಾಯಿದೆ. ಈ ಕ್ರೌಡು, ಈ ಒಂದು ವಿಸಿಲು, ಚಪ್ಪಾಳೆ ನೋಡಿದ್ರೆ ಭಾರಿ ಖುಷಿ ಆಗುತ್ತೆ. ನಾನು ಇಂಡಸ್ಟ್ರಿಗೆ ಬಂದಾಗ ಇಷ್ಟೆಲ್ಲ ಇರಲಿಲ್ಲ. ನಾನು ಇಂಡಸ್ಟ್ರಿಗೆ ಬಂದು 48 ವರ್ಷ ಆಯಿತು. 780 ಪಿಕ್ಚರ್ ಮಾಡಿದ್ದೀನಿ. ಆದರೂ ಈಗ ನಮ್ಮ ಹುಡುಗ ಹೀರೋ ಆಗಿದ್ದಲ್ಲ, ತುಂಬ ಸಂತೋಷ. ನಾನು ಎಲ್ಲ ಕನ್ನಡಿಗರು ಕೇಳ್ಕೊಳ್ಳೋದು ಅಷ್ಟೇ, 7 ಕೋಟಿ ಕನ್ನಡಿಗರಿಗೆ ನನ್ನನ್ನು ಹೆಂಗೆ ಇದುವರೆಗೂ ಬೆಳೆಸಿದ್ದೀರಾ, ನನಗೆ ಎಷ್ಟು ನನ್ನ ರೆಸ್ಪಾನ್ಸ್, ನನ್ನ ಗೌರವ ಕೊಟ್ಟಿದ್ದೀರ, ಹಾಗೆ ನನ್ನ ಮಗನಿಗೂ ಕೊಡಿ, ನನ್ನ ಮಗನ ಉಳಿಸಿ, ನಮ್ಮನ್ನು ಒಬ್ಬ ಹೀರೋ ಆಗಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಮಗನ ಅಭಿನಯ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಸರ್? ನಿಮ್ಮ ಮಗನ ಅಭಿನಯ ನೋಡಿ ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿ, ನಾನು ಬಿಚ್ಚುಗತ್ತಿಲ್ಲ ಅವನು ಒಳ್ಳೆ ಆ್ಯಕ್ಟರ್ ಅಂತ ಗೊತ್ತಾಗ್ಬಿಡ್ತು. ಇದನ್ನು ಚೆನ್ನಾಗಿದೆ.